ಹಾಗೆಯೇ ಬಿಟ್ರು ಬಸ್ ಟಿಕೆಟ್ ದರ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರಗಳ ಹೆಚ್ಚಳ, ಪ್ರಯಾಣಿಕರಿಗೆ ಬೇಸರ, ವಿಪಕ್ಷಗಳು ಕೆಂಡಾಮಂಡಲ. ಗುಲಾಬಿ ಕೊಟ್ಟು ಪ್ರತಿಭಟನೆ ಮಾಡ್ತಿದ್ದ ವೇಳೆ ಗಲಾಟೆ, ಪೊಲೀಸರ ವಿರುದ್ಧವೇ ಗರಂ ಆಗಿದ್ದೇಕೆ ಆರ್ ಅಶೋಕ್. ಶಾಂತಿಯುತ ಪ್ರತಿಭಟನೆ ಉಗ್ರ ರೂಪಕ್ಕೆ ತಿರುಗಿದ್ದೇಗೆ. ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತೈತ್ರಿ. ಹೆಣ್ಮಕ್ಳಿಗೆ ಅಷ್ಟೇ ಅನುಕೂಲ ಆಕೈತಿ. ಸುಮ್ಕ ಅಡ್ಡಾಡೋರು ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟಾರ. ಅದಕ್ಕೆ ನಾವು ಯಾವತ್ತಾರು ಹೋಗ್ಬೇಕಂದ್ರೆ ಭಾಳ ಕಷ್ಟಪಡ್ತಾ ಇದೀವಿ. ಸೀಟ್ ಸಿಗಂಗಿಲ್ಲ, ಏನಿಲ್ಲ. ಇವತ್ತು ಯಾಕೆ ಪುಂಡ್ಯಾಗ ಸೀಟ್ ಸಿಕ್ತು. ಮೊದಲು ಆಧಾರ್ ಕಾರ್ಡ್ ತೆಗಿಬೇಕು ಸರ್. ಆಧಾರ್ ಕಾರ್ಡ್ ಫ್ರೀ ಬಿಟ್ಟು ಬಸ್ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗ್ರಿ? ಲೇಡೀಸ್ ಫ್ರೀ ಮಾಡೋಕ್ಕಿಂತ ಜೆಂಟ್ಸಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಅವಶ್ಯಕತೆ ಇದೆ ಮಾಡಬೇಕು. ಈಗ ಹೆಚ್ಚಳ ಮಾಡೋದು ಏನಂತ ಹೇಳ್ತಾರೆ, ಉಚಿತವಾಗಿ ಕೊಟ್ಟರೆ ದುರ್ಕಾರಿ ಆಗಿದೆ. ಅದನ್ನು ಮತ್ತೆ ತುಂಬಿಸ್ಕೊಳ್ಳೋಕೆ ಹೆಚ್ಚಳ ಮಾಡಿದೆ ಅಂತ ಜನರು ತಿಳ್ಕೊಳ್ಳೋದು. ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಬಿಟ್ಟು ಈಗ ಅದನ್ನ ರಿಕವರಿ ಮಾಡೋಕ್ಕೇನೆ ಅವ್ರಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಈಗ ಲೇಡೀಸಿಗೆ ಫ್ರೀ ಕೊಟ್ಟು 2 ವರ್ಷ ಆಗ್ತಾ ಬಂತಲ್ಲ ಸರ್, ಆ ದುಡ್ಡೆಲ್ಲ ರಿಕವರಿ ಮಾಡೋದಕ್ಕೆ ಮತ್ತೆ ನಮ್ಮೇಲೆ ಮತ್ತೆ ಇನ್ನೊಂದು ಡಬಲ್ ರಿಕವರಿ ಇದು. ಅವ್ರವ್ರೇ ತಿನ್ಕೊಳ್ಳಿಂತ ಗಂಡಸರ ಮೇಲೆ ಮಣ್ಣು ಹಾಕ್ಬಿಟ್ರು. 108 ಮೇಲೂ ಹಾಕ್ತಾನೆ. ಹಾಲಿನ ದರ ಹೆಚ್ಚಿಗೆ, ನಾನು ಬಡವ್ರು 1/4 ಲೀಟ್ರ್ ಹಾಲು ತಗೋಬೇಕು. ಹಾಲಿನ ದರ ಹೆಚ್ಚಿಗೆ, ಎಣ್ಣೆ ರೇಟ್ ಹೆಚ್ಚಿಗೆ, ಬೇಳೆ ರೇಟ್ಗೆ ಹೆಚ್ಚಿಗೆ. ಏನು ತಿನ್ನೋದು? ಮಣ್ಣ ತಿನ್ನೋದು. ಪ್ರಯಾಣಿಕರೆಲ್ಲರೂ ಕೂಡ ಲಾಭ ಆಗ್ತಾ ಇದ್ದಾರೆ. ಬೇಕಾಗಿತ್ತ ಇವೆಲ್ಲ ನಾವು ಓಟ್ ಹಾಕಿ ನಂಬಿ ಕೆಟ್ರಿ ನಾವೆಲ್ಲ ನಂಬಿಕೆಗೆ ದ್ರೋಹ ಬಂದಂತ ಸರ್ಕಾರ ಇದು. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರೆ ಗಂಡಸರಿಗೆ ಬರೆ ಆಗ್ತಾ ಇದೆ. ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಹೇಳಲಿಕ್ಕೆ ಬಂದಿದ್ದು. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೀರಬೇಕಾಗಿದೆ. ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂತ ನಾಟಕ ಆಡ್ತಾ ಇದೆ. ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಅಂತಂದ್ರು, ಮಹಿಳೆಯರಿಗೆ ಫ್ರೀ ಅಂತಂದ್ರು. ಇವತ್ತು ಎಲ್ಲ ಕೆಎಸ್ಆರ್ಟಿಸಿಯ ಎಲ್ಲ ವಿಂಗ್ಗಳು ಕೂಡ ಮುಚ್ಚಿ ಹೋಗುವಂತ ಸ್ಥಿತಿಗಿದೆ. ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಕೇಳೋರು ಯಾರು ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ರೇಟ್ ಇನ್ಕ್ರೀಸ್ ಆಗೋದು, ಬಸ್ ದರ ಬೇರೆ ಮಾಡೋದು ಏನು ಮುಂಚೆ ನಡೆದೇ ಇಲ್ವಾ? BJP ಅವರಿಗೆ 5,100 ಕೋಟಿ ಸಾಲ ಯಾಕಿಟ್ರಪ್ಪ ಅಂತ ಕೋಟಿ ಅವ್ರು ಸಾಲ ಇಟ್ಕೊಳ್ಳಿ ಮುಗಿದೇ ಇದ್ದಿದ್ರೆ ಅವ್ರು ಟಿಕೆಟ್ನ ಇನ್ನೂ ಒಂದು ಅಕ್ಷರ ಮುಂದಿಟ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ. ಜನಸಾಮಾನ್ಯರು ಜೀವನ ಮಾಡಲು ಆಗ್ತಾ ಇಲ್ಲ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ. ಬಸ್ ಪ್ರಯಾಣ ದರ ಅಧಿಕವಾಗಿದೆ, ಹಾಗಾಗಿ ನಾವು ಮಹಿಳೆಯರಿಗೆ ಫ್ರೀ ಮಾಡ್ತೀವಿ, ಕರೆಂಟ್ ಬಿಲ್ ಕಟ್ಟದಂತೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಈಗ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ದು ಗ್ಯಾರಂಟಿಗಳ ಹೊರೆಯಿಂದಲೇ ಬೆಲೆ ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಸ್ ಟಿಕೆಟ್ ದರ ಏರಿಕೆ, ಬಿಜೆಪಿ ಗರಂ, ಅಶೋಕ್ ಬೆಂಕಿ. ಏಯ್ ಹೊಡಿತೀಯ, ನೋಡ್ಕೋತೀನಿ, ಏನೀ ಪ್ರತಾಪ. ಕೈನಲ್ಲಿ ಗುಲಾಬಿ, ಬಾಯಲ್ಲಿ ಬೆಂಕಿ. ಸಿದ್ದು ಸರ್ಕಾರಕ್ಕೆ ಕಮಲ ವಾರ್ನಿಂಗ್. ಎಸ್, ಬಸ್ ಟಿಕೆಟ್ ದರ ಏರಿಕೆ ಮಾಡಿರುವುದಕ್ಕೆ ಈಗ ಜನರಿಗಿಂತ ವಿಪಕ್ಷಗಳು ಜಾಸ್ತಿ ಬೇಸರಗೊಂಡಿವೆ. ಜನರಿಗಿಂತ ಮೊದಲು ವಿಪಕ್ಷಗಳು ಪ್ರತಿಭಟನೆ ಮಾಡಿದ್ದು ಮೆಜೆಸ್ಟಿಕ್ನಲ್ಲಿ ಅಶೋಕ್ ತಮ್ಮ ಉಗ್ರ ರೂಪವನ್ನ ತೋರಿಸಿದ್ದಾರೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಗುಲಾಬಿ ಹಿಡಿದು ಬಂದ ಬಿಜೆಪಿ ನಾಯಕರು ಈ ಪ್ರತಿಭಟನೆ ವೇಳೆಯೇ ತಾಳ್ಮೆ ಕಳೆದುಕೊಂಡು ವರ್ತಿಸಿದ್ದಾರೆ. ಆರ್ ಅಶೋಕ್ ಅಂತೂ ಹಿಂದೆಂದೂ ಇಲ್ಲದ ರೀತಿ ಫೈರ್ ಆಗಿದ್ರು. ನೀನು ದೌರ್ಜನ್ಯ ಮಾಡಿದ್ರೆ, ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತೊಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ, ರೈಟಿಂಗ್ ಅಲ್ಲಿ ಕೊಡಪ್ಪ. ಏನ್ ಮಾಡ್ತಾ ಇದ್ದ? ಬರೀ ಕೂತ್ಕೋ. ಬರ್ಕೊಡು, ಬರ್ಕೊಡು. ಕೈಯಲ್ಲಿ ಗುಲಾಬಿ, ಆದ್ರೆ ಬಾಯಲ್ಲಿ ಮಾತ್ರ ಕೇಳಬಾರದ ಮಾತುಗಳು. ಅವರಿಗೆ ಅಲ್ಲಿದ್ದ ಪೊಲೀಸ್ ಏನು ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಪೊಲೀಸಪ್ಪನ ವಿರುದ್ಧ ಅಶೋಕಣ್ಣ ಮಾತ್ರ ಭಾರೀ ರಾಂಗ್ ಆಗಿದ್ರು.
ಪೊಲೀಸ್ ಅಧಿಕಾರಿ ವಿರುದ್ಧ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಕೆಲವೊಂದು ಪದಗಳನ್ನು ಪ್ರಯೋಗಿಸಿಬಿಟ್ರು. ಅಲ್ಲಿ ನಡೆದ ಗಲಾಟೆ ನಡೆದ ಅಷ್ಟೂ ಹೊತ್ತು ಆರ್ ಅಶೋಕ್ ಒಂದೇ ಒಂದು ಬಾರಿ ಸಹ ಆ ಪೊಲೀಸ್ ಅಧಿಕಾರಿ ವಿರುದ್ಧ ಬಹುವಚನ ಪ್ರಯೋಗಿಸಿಲ್ಲ. ಅಧಿಕಾರಿ ಅನ್ನೋ ಗೌರವದಿಂದ ಮಾತಾಡಲಿಲ್ಲ. ಅಪೋಸಿಷನ್ ಲೀಡರ್ ಮುಟ್ಟಿದ್ರು ಹುಷಾರು, ಇನ್ನೊಂದ್ಸರಿ ಜನಗಳಲ್ಲಿ ನೆನ್ಪಿಟ್ಕೋಬೇಕು ಹಂಗ್ ಮಾಡ್ತೀನಿ. ಏಯ್, ನಾಟಕ ಆಡ್ತಾ ಇದ್ದೀರಾ ನೀವು. ನಾನು ಅಪೋಸಿಷನ್ ಲೀಡರ್, ಮುಟ್ಟಿದ್ರೆ ಹುಷಾರಂತ ಕೆಲವು ಕೆಟ್ಟ ಪದಗಳನ್ನು ಬಳಸಿಬಿಟ್ರು. ಭಾರೀ ರೋಷಾವೇಶ ಪ್ರದರ್ಶಿಸಿ ಆರ್ ಅಶೋಕ್ ಪೊಲೀಸರು ತನ್ನನ್ನ ಮುಟ್ಟಲೇಬಾರದು ಅಂತ ಗರಂ ಆಗಿದ್ರು. ಅವರ ಬೆಂಬಲಿಗರೂ ಸಹ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವರೇನು ಟೆರರಿಸ್ಟ? ಪ್ರತಿಭಟನೆ 2 ನಿಮಿಷದಲ್ಲಿ ಮುಗಿದು ಹೋಗುತ್ತೆ, ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀನು ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ, ರೈಟಿಂಗ್ ಅಲ್ಲಿ ಕೊಡಪ್ಪ. ಏನ್ ಮಾಡ್ತಾ ಇದ್ದ? ಬರೀ ಕೂತ್ಕೋ. ಬರ್ಕೊಡು. ಅಪೋಸಿಷನ್ ಲೀಡರ್ ಮುಟ್ಟಿದ್ರು ಹುಷಾರು. ಮಾನ್ಯ ಆರ್ ಅಶೋಕ್ ಅವರು ಇಷ್ಟೆಲ್ಲ ಗಲಾಟೆ ಮಾಡಿ ತಮ್ಮ ರೋಷಾವೇಶ ತೋರಿಸಿದ್ದು ತಮ್ಮನ್ನ ಪ್ರತಿಭಟನೆ ಮಾಡಲು ಬಿಡ್ತಾ ಇಲ್ಲ, ವಶಕ್ಕೆ ಪಡೆಯಲು ಪ್ರಯತ್ನ ಪಟ್ರು ಅನ್ನೋ ಕಾರಣಕ್ಕೆ ಪೊಲೀಸ್ ಅಧಿಕಾರಿ ವಿರುದ್ಧ ಕೈ ಮಾಡಲು ಮುಂದಾಗಿದ್ರು. ಸದ್ಯ ಅಲ್ಲಿದ್ದ ಮತ್ತೊಂದಷ್ಟು ಪೊಲೀಸರು ಅದನ್ನ ಸೈಲೆಂಟ್ ಮಾಡಿ ಅಲ್ಲಿಂದ ಕರೆದುಕೊಂಡು ಹೋದ್ರು. ನಂತರ ಆರ್ ಅಶೋಕ್ ಸಹ ಸೈಲೆಂಟ್ ಆಗಿ ತಮ್ಮ ಪ್ರತಿಭಟನೆ ಮುಂದುವರೆಸಿದ್ರು. ಅಪೋಸಿಷನ್ ಲೀಡರ್ ಮುಟ್ಟಿದ್ರು ಹುಷಾರು, ಇನ್ನೊಂದ್ಸರಿ ಜನಗಳಲ್ಲಿ ನೆನ್ಪಿಟ್ಕೋಬೇಕು ಹಂಗ್ ಮಾಡ್ತೀನಿ. ಇನ್ನು ಇಷ್ಟೆಲ್ಲ ರಾದ್ಧಾಂತ ಆಗಿದ್ದು ಸರ್ಕಾರಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಮಾಡಿರೋ ವಿಚಾರಕ್ಕಾಗಿ. ಹೌದು, ಸರ್ಕಾರ ಇದ್ದಕ್ಕಿದ್ದಂತೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ದರವನ್ನ 15% ಏರಿಕೆ ಮಾಡಿದ್ದು, ಇದನ್ನ ವಿರೋಧಿಸಿ ಬಿಜೆಪಿ ಬೀದಿಗಿಳಿದಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮೆಜೆಸ್ಟಿಕ್ಗೆ ಬಂದು ಶಾಂತಿಯುತ ಪ್ರತಿಭಟನೆ ಮಾಡಲು ಮುಂದಾಗಿತ್ತು. ಬಿಜೆಪಿಯ ಎಲ್ಲಾ ನಾಯಕರು ಕೈಯಲ್ಲಿ ಗುಲಾಬಿ ಹೂಗಳ ಗೊಂಚಲನ್ನ ಹಿಡಿದುಕೊಂಡು ಪ್ರಯಾಣಿಕರಿಗೆ ಹೂ ಕೊಡೋ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗಿದ್ದು, ಈ ವೇಳೆ ಹೈಡ್ರಾಮಾ ನಡೆದಿದೆ. ಅಪೋಸಿಷನ್ ಲೀಡರ್ ಮುಟ್ಟಿದ್ರು ಹುಷಾರು, ಇನ್ನೊಂದ್ಸರಿ ಜನಗಳಲ್ಲಿ ನೆನ್ಪಿಟ್ಕೋಬೇಕು ಹಂಗ್ ಮಾಡ್ತೀನಿ. ಬಿಜೆಪಿ ನಾಯಕರೇನೋ ಶಾಂತಿಯುತವಾಗಿಯೇ ಪ್ರತಿಭಟನೆ ಮಾಡ್ತಾ ಇದ್ರು. ಸರ್ಕಾರ ನಿಮ್ಮನ್ನ ಗ್ಯಾರಂಟಿಗಳ ಮೂಲಕ ಯಾಮಾರಿಸಿದೆ, ನೀವು ಸರ್ಕಾರವನ್ನ ನಂಬಿ ಯಾಮಾರಿದ್ದೀರಿ ಅಂತ ಪ್ರಯಾಣಿಕರಿಗೆ ಗುಲಾಬಿಯನ್ನ ಕೊಟ್ಟು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಆದರೆ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಮಾಡಲು ಅನುಮತಿ ಇಲ್ಲದ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ಳಲು ಮುಂದಾಗಿದ್ದು, ಈ ವೇಳೆ ಆರ್ ಅಶೋಕ್ ಗಲಾಟೆ ಮಾಡಿಕೊಂಡಿದ್ದಾರೆ. ಯಾರ್ಯಾರೋ ಮಾಡಬಾರದ್ದು ಮಾಡೋವಾಗೆಲ್ಲ ಸುಮ್ಮನೆ ನಿಂತ್ಕೊಳ್ತೀರಾ, ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅದಕ್ಕೂ ಅವಕಾಶ ಕೊಡದೆ ಎಳೆದಾಡ್ತೀರಾ, 2 ನಿಮಿಷ ಸುಮ್ಮನೆ ಇದ್ದಿದ್ರೆ ಎಲ್ಲವೂ ಮುಗಿತಾ ಇತ್ತು ಅಂತ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ನಡುವೆಯೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು. ಅಪೋಸಿಷನ್ ಲೀಡರ್ ಮುಟ್ಟಿದ್ರು ಹುಷಾರು, ಇನ್ನೊಂದ್ಸರಿ ಜನಗಳಲ್ಲಿ ನೆನ್ಪಿಟ್ಕೋಬೇಕು ಹಂಗ್ ಮಾಡ್ತೀನಿ. ಕ್ಷಮಿಸಿ ಬಿಡಿ 2025 ಹೆಸರಲ್ಲಿ ಪ್ರತಿಭಟನೆ. ಸರ್ಕಾರಿ ಸಾರಿಗೆಯ ಟಿಕೆಟ್ ದರವನ್ನ ಏರಿಸಿರುವುದಕ್ಕೆ ಮೊದಲ ದಿನವೇ ಹೋರಾಟ ಮಾಡಿರೋ ಬಿಜೆಪಿ, ಕಾಂಗ್ರೆಸ್ ಸರ್ಕಾರ ವರ್ಷಾರಂಭದಲ್ಲೇ ಜನರಿಗೆ ಟಿಕೆಟ್ ಏರಿಕೆಯ ಬರೆ ಹಾಕಿದೆ. ಜನರನ್ನ ಈ ವರ್ಷ ಸರ್ಕಾರ ಮತ್ತು ಸಿದ್ದರಾಮಯ್ಯ ಕ್ಷಮಿಸಿಬಿಡಿ ಅಂತ ಕೇಳಬೇಕು. ಕ್ಷಮಿಸಿಬಿಡಿ 2025 ಅಂತ ಅವರು ಕೇಳ್ತಾರೆ ಅಂತ ಅದೇ ಥೀಮ್ನಲ್ಲಿ ಬಿಜೆಪಿ ಮೆಜೆಸ್ಟಿಕ್ನಲ್ಲಿ ಎಲ್ಲರಿಗೂ ಗುಲಾಬಿ ಕೊಡೋ ಮೂಲಕ ಪ್ರತಿಭಟನೆ ಮಾಡಿದೆ. ಈಗಾಗಲೇ ಮದ್ಯದ ದರ ಏರಿಕೆ ಮಾಡಲಾಗಿದೆ, ಹಾಲಿನ ದರ ಏರಿಕೆ ಮಾಡಲು ಚಿಂತನೆ ನಡೆಸಲಾಗಿದೆ. ಈಗ ಸಾರಿಗೆ ಇಲಾಖೆಗೆ ನಷ್ಟ ಆಗಿದೆ ಅಂತ ಬಸ್ ಟಿಕೆಟ್ ದರವನ್ನ ಏರಿಸಿ ಜನರಿಗೆ ಬರೆ ಹಾಕಲು ಚಿಂತನೆ ನಡೆಸಿದ್ದಾರೆ. ಶಕ್ತಿ ಯೋಜನೆ ಫ್ರೀ ಅಂತ ಹೇಳಿ ಗಂಡನಿಂದ ಕಿತ್ಕೊಂಡು ಹೆಂಡತಿಗೆ ಕೊಡಲು ಮುಂದಾಗಿದ್ದಾರೆ. ಹಾಗಾಗಿ ಪ್ರಯಾಣಿಕರೆಲ್ಲ ಸರ್ಕಾರಕ್ಕೆ ಶಾಪ ಹಾಕ್ತಾ ಇದ್ದಾರೆ. ನಂಬಿಕೆಟ್ರಿ ಅಂತ ಮಾತಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಯಾಣಿಕರೆಲ್ಲರೂ ಕೂಡ ಶಾಪ ಆಗ್ತಾ ಇದ್ದಾರೆ.
ಬೇಕಾಗಿತ್ತ ಇದೆಲ್ಲ? ನಾವು ನಂಬಿ ಓಟ್ ಹಾಕಿ ಕೆಟ್ರಿ ನಾವೆಲ್ಲ. ನಂಬಿಕೆಗೆ ದ್ರೋಹ ಬಗೆದಂಥ ಸರ್ಕಾರ ಇದು. ಇದಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದೀರಿ. ನಮಗೆ ನನ್ನ ಹೆಂಡತಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು, ಸೇಮ್ ಚಾರ್ಜ್. ಅದರಿಂದ ಹೆಂಡತಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜ್. ಏನು ನಮ್ಮ ಬೆನಿಫಿಟ್ ಏನು ಬಂತು ನನ್ನ ಕುಟುಂಬಕ್ಕೆ? ಅಬ್ಕಾರಿ ಜಾಸ್ತಿ ಮಾಡಿದ್ದೀರಾ, ಎಲ್ಲದರಲ್ಲೂ ಜಾಸ್ತಿ ಮಾಡಿ ಲೂಟಿ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ 2025 ಕ್ಷಮಿಸಿ ಬಿಡಿ ಕಾಂಗ್ರೆಸ್ಸಿನ ಸ್ಲೋಗನ್ ಇದು. ನಮ್ಮ ಸಿದ್ದರಾಮಣ್ಣಂದು ಸ್ಲೋಗನ್ನು ಕ್ಷಮಿಸಿ ಬಿಡಿ 2025. ಎಸ್, ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ಸದಸ್ಯ ರವಿ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರು ಬೆಳ್ಳಂಬೆಳಿಗ್ಗೆಯೇ ಮೆಜೆಸ್ಟಿಕ್ಗೆ ಬಂದು ಪ್ರತಿಭಟನೆ ಮಾಡಿದ್ರು. ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಕಾಂಗ್ರೆಸ್ಗೆ ವೋಟ್ ಹಾಕಿದ ತಪ್ಪಿಗೆ ಈಗ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ ಅಂತ ಆರೋಪಗಳನ್ನ ಮಾಡಿದ್ರು. ಬಿಎಂಟಿಸಿಯಲ್ಲಿ ಸದ್ಯ 15% ದರ ಏರಿಕೆ ಮಾಡಲಾಗಿದ್ದು, ಮೆಜೆಸ್ಟಿಕ್ನಿಂದ ಬನಶಂಕರಿಗೆ ಈ ಹಿಂದೆ 23 ರೂಪಾಯಿ ಇದ್ದು, ಈಗ ಅದನ್ನ 25 ರೂಪಾಯಿ ಮಾಡಲಾಗಿದೆ. ಅದೇ ರೀತಿ ಮೆಜೆಸ್ಟಿಕ್ನಿಂದ ಸರ್ಜಾಪುರಕ್ಕೆ ಈ ಹಿಂದಿನ ದರ 25 ರೂಪಾಯಿ ಇದ್ದು, ಈಗ ಅದನ್ನ 28 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಮೆಜೆಸ್ಟಿಕ್ನಿಂದ ಅತ್ತಿಬೆಲೆಗೆ 25 ಇದ್ದಿದ್ದನ್ನ 28 ಮಾಡಲಾಗಿದೆ. ಅದೇ ರೀತಿ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ವಜ್ರ ಬಸ್ನಲ್ಲಿ 235 ಇದ್ದ ದರವನ್ನ ಈಗ 270ಕ್ಕೆ ಏರಿಸಲಾಗಿದೆ. ಬಿಎಂಟಿಸಿ ಮಾತ್ರವಲ್ಲದೆ ಕೆಎಸ್ಆರ್ಟಿಸಿ ಬಸ್ ದರಗಳನ್ನು ಏರಿಸಲಾಗಿದೆ. ಸದ್ಯ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿಯಲ್ಲಿ ಫ್ರೀ ಟಿಕೆಟ್ ಇದ್ದು ಅದು ಹಾಗೆ ಮುಂದುವರಿಯಲಿದೆ. ಆದರೆ ಫ್ರೀ ಟಿಕೆಟ್ನಿಂದ ಸರ್ಕಾರದಿಂದಾಗಿ ಸಾರಿಗೆ ಸಂಸ್ಥೆಗಳಿಗೆ ನಷ್ಟ ಉಂಟಾಗ್ತಾ ಇದ್ದು, ಅದನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಈಗ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆಯಂತೆ. ಆದರೆ ಇದ್ದಕ್ಕಿದ್ದಂತೆ ಈಗ ಹೊಸ ವರ್ಷಾರಂಭದಲ್ಲಿ ದರ ಏರಿಕೆ ಮಾಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ತೊಂದರೆ ಆಗುತ್ತೆ, ಎಲ್ಲದರಲ್ಲೂ ಜಾಸ್ತಿ ತೊಂದರೆ ಆಗುತ್ತೆ. ಅವ್ರಿಗೆ ಬರೋ ಸಂಬಳಗಳು ಅದೇ ಸಂಬಳ ಇರುತ್ತೆ, ಕೂಲಿ ಮಾಡೋರ್ಗೆ ಅದೇ ಇರುತ್ತೆ, ಎಲ್ಲ ಜೆಂಟ್ಸ್ಗೆ ತೊಂದರೆ ಆಗುತ್ತೆ. ಇವರು ಮಹಿಳೆಯರಿಗೆ ಉಚಿತ ಯಾರು ಕೊಡು ಅಂತ ಕೇಳಿದ್ರು. ಇವರು ಪೋರ್ಟ್ಫೋಲಿಯೋಗೋಸ್ಕರ ಇವರು ಇದು ಮಾಡಿಕೊಂಡು ಇವತ್ತಿನ ದಿವಸ ಅದೇ 15% ಜೆಂಟ್ಸ್ ಇದ್ರ ಮೇಲೆ ಹಾಕಬೇಕು ಅಂತ ಇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ? ಫ್ರೀ ಒಂದಷ್ಟು ವರ್ಷ ಬಸ್ ತಿಂಗಳು ಕೊಟ್ಟರು, ಈಗ ನೆಕ್ಸ್ಟ್ ಅದೆಲ್ಲ ಹೆಂಗೆ ರಿಕವರಿ ಮಾಡಬೇಕು? ನಮ್ಗಳ ಮೇಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ರಿಕವರಿ ಮಾಡ್ಕೊಳ್ಳೋ ಥರ ಮಾಡಬೇಕು. ಜನಗಳು ಫ್ರೀ ಓಟ್ ಹಾಕೋದ್ರಿಂದ ಫ್ರೀ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿರ್ತಾರೆ. ಇವಾಗೆಲ್ಲ ಫ್ರೀ ಎಲ್ಲ ಓಟ್ ಹಾಕಾದ್ಮೇಲೆ ಎಲ್ಲಾದ್ರ ಮೇಲೆ ವಸೂಲಿ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಬಡವರಿಗೆ ತುಂಬ ಕಷ್ಟ ಆಗುತ್ತೆ, ಬಟ್ ಇಷ್ಟ ಇಲ್ಲ ಯಾರು ತುಂಬ ಅದೇ ಫ್ರೀ ಕೊಟ್ಟು ಮತ್ತೆ ವಸೂಲಿ ಮಾಡ್ದಂಗಿದೆ ಇದು. ನೀವು ಓಟ್ಗೋಸ್ಕರ ನೀವು ಶಕ್ತಿ ಯೋಜನೆ ಮಾಡಿದ್ದೀರಾ. ಇವಾಗ ಆಕ್ಚುಲಾಗಿ ಖಜಾನೆಯಲ್ಲಿ ಆಲ್ರೆಡಿ 20,000 ಕೋಟಿ ಸಾಲ ಮಾಡ್ತಾ ಇದ್ದೀರಾ. ಅದಕ್ಕೆ ಮುಂಚೆ ಇವಾಗ ಇರೋ ಪ್ರೆಸೆಂಟ್ 60,000 ಕೋಟಿ ಸಾಲ ಇದೆ. ನೀವು ಇದೇ ಹೋಗ್ತಾ ಇದ್ದೀರ, ಒಂದು ಜನರ ಮೇಲೆ ಬರ ಎಳಿತಾ ಇದ್ದೀರ ಹೊರತು ಜನರಿಗೆ ಉದ್ಧಾರ ಮಾಡೋದು ಯಾವುದೂ ಇಲ್ಲ. ಅದಕ್ಕೋಸ್ಕರ ನೀವು 15% ಜಾಸ್ತಿ ಮಾಡ್ತಾ ಇದ್ದೀರಲ್ಲ. BJP ಅವರು ಕಾಂಗ್ರೆಸ್ ಮೇಲೆ ಹೇಳ್ತಾವ್ರೆ, ಕಾಂಗ್ರೆಸ್ ಅವರು BJP ಮೇಲೆ ಹೇಳ್ತಾರೆ ಹೊರತು ಜನರಿಗೆ ಅಭಿವೃದ್ಧಿ ಆಗೋ ಕೆಲಸ ಯಾವ ಗೌರ್ಮೆಂಟ್ ಮಾಡ್ತಾ ಇಲ್ಲ. ಬಿಎಂಟಿಸಿ ಬಸ್ ದರಗಳು 2 ರಿಂದ 3 ರೂಪಾಯಿ ಮಾತ್ರ ಹೆಚ್ಚಾಗಿವೆ. ಇದರಿಂದ ಪ್ರಯಾಣಿಕರಿಗೆ ಅಷ್ಟೇನೂ ತೊಂದರೆ ಇಲ್ಲ. ಆದರೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರಗಳು ಈಗಾಗಲೇ ಹೆಚ್ಚಿದ್ದು, ಈಗ ಮತ್ತೆ 15% ಜಾಸ್ತಿ ಮಾಡಿರೋದ್ರಿಂದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಹೊರೆಯಾದಂತಾಗಿದೆ. ದೂರದ ಊರುಗಳಿಗೆ ಹೋಗೋದು ದುಬಾರಿಯಾಗಿದೆ. ಸದ್ಯ ಬಿಎಂಟಿಸಿ ಮಾತ್ರವಲ್ಲದೆ ಕೆಎಸ್ಆರ್ಟಿಸಿ ಟಿಕೆಟ್ ದರದಲ್ಲೂ ಏರಿಕೆ ಮಾಡಲಾಗಿದ್ದು, ಬೆಂಗಳೂರಿನಿಂದ ಮೈಸೂರಿಗೆ ಸಾಮಾನ್ಯ ಬಸ್ನಲ್ಲಿ 140 ಇದ್ದ ದರವನ್ನ 162 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಬೆಂಗಳೂರಿನಿಂದ ಬೆಳಗಾವಿಗೆ 549 ಇದ್ದ ಬಸ್ ಟಿಕೆಟ್ ಅನ್ನ 635ಕ್ಕೆ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ 420 ಇದ್ದಿದ್ದು 490 ಆದರೆ ಬೆಂಗಳೂರಿನಿಂದ ಶಿವಮೊಗ್ಗ 324 ಇದ್ದಿದ್ದು 352 ರೂಪಾಯಿ ಆಗಿದೆ. ಹಾಗೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 396 ಇದ್ದ ದರ 455ಕ್ಕೆ ಏರಿಕೆ ಮಾಡಲಾಗಿದೆ. ಸುಮಾರು 10 ವರ್ಷಗಳಿಂದ ಸರ್ಕಾರಿ ಬಸ್ಗಳ ಟಿಕೆಟ್ ಬೆಲೆ ಏರಿಕೆ ಮಾಡಿರಲಿಲ್ಲ. ಸಾರಿಗೆ ಸಂಸ್ಥೆಗಳು ಲಾಭದಲ್ಲಿ ನಡೀತಾ ಇದ್ದಿದ್ದರಿಂದ ದರ ಏರಿಕೆ ಮಾಡುವ ಅನಿವಾರ್ಯತೆಯೂ ಬಂದಿರಲಿಲ್ಲ. ಆದರೆ ಈಗ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗಳೇನೋ ಲಾಭ ಬಂದಿದೆಯಂತೆ. ಆದರೆ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಡ್ತಾ ಇರೋ ಮೊತ್ತವನ್ನ ಸರ್ಕಾರ ಸಾರಿಗೆ ಸಂಸ್ಥೆಗಳಿಗೆ ಕೊಡಬೇಕು. ಅದನ್ನ ಕೊಡದ ಕಾರಣ ಸಾರಿಗೆ ಸಂಸ್ಥೆಗಳಿಗೆ ನಷ್ಟ ಬಂದಿದೆಯಂತೆ. ಆ ನಷ್ಟವನ್ನ ಸರಿದೂಗಿಸಲು ಈಗ ಟಿಕೆಟ್ ದರ ಹೆಚ್ಚಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸರ್ಕಾರದ ಒಂದೊಂದು ತಪ್ಪುಗಳನ್ನ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಾ ಇರೋ ವಿಪಕ್ಷಗಳಿಗೆ ಬಸ್ ದರ ಏರಿಕೆ ಒಂದು ಅಸ್ತ್ರದಂತೆ ಸಿಕ್ಕಿದ್ದು, ಆ ಅಸ್ತ್ರವನ್ನ ಸರ್ಕಾರದ ವಿರುದ್ಧ ಪ್ರಯೋಗಿಸಲು ತೀರ್ಮಾನಿಸಿರೋ ವಿಪಕ್ಷಗಳು ಹೋರಾಟಗಳನ್ನ ಹಮ್ಮಿಕೊಂಡಿವೆ.
ಜನರ ಬಳಿಯೇ ಹೋಗಿ ನಿಮ್ಗೆ ಅನ್ಯಾಯ ಆಗಿದೆ, ಸರ್ಕಾರ ನಿಮ್ಗೆ ಅನ್ಯಾಯ ಮಾಡ್ತಾ ಇದೆ ನೋಡಿ ಅಂತ ಹೇಳೋ ಪ್ರಯತ್ನ ಮಾಡಿದೆ. ಬಿಜೆಪಿ ನಾಯಕರು ಬೆಲೆ ಏರಿಕೆ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ಮತ್ತು ಸಚಿವರು ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಈ ಫ್ರೀಯಾಗಿ ಬಸ್ ಗ್ಯಾರಂಟಿ ಕೊಡೋದಕ್ಕೆ 15% ಹೆಚ್ಚು ಮಾಡಿ ಸಂಬಂಧ ಇಲ್ಲ. ಎವ್ರಿ 3 ಇಯರ್ಸ್ಗೆ ಹೇಳ್ರಿ, ನೀವು ಕೇಳಿದ್ರೆ ಹೇಳ್ತಾ ಇಲ್ಲ. ಹೊರ ಆಗ್ಲಾರ್ದಂಗೆ ಮತ್ತೆ ಯಾರು ಮಾಡಬೇಕು? ಟ್ಯಾಕ್ಸ್ ಎಲ್ಲ GST ಎಲ್ಲ ಆಗ್ತಾಯಿದೆ, ಹೊರ ಆಗೋದಲ್ಲ ಅದು ಎಲ್ಲ ಹೇಳ್ತೀನಿ. ಈಗ ಅದನ್ನೆಲ್ಲ ಗ್ಯಾರಂಟಿಗೆ ಇದಕ್ಕೇನು ಸಂಬಂಧ ಇಲ್ಲ. ಗ್ಯಾರಂಟಿ ಕೊಟ್ಟು ಗ್ಯಾರಂಟಿಗೆ ನಾವು ಈಗಾಗಲೇ 52,009 ಕೋಟಿ ರೂಪಾಯಿ ನಾವು ಬಜೆಟ್ನಲ್ಲಿ ನಿಗದಿಪಡಿಸಿದ್ವಿ, ಕೊಡ್ತಾ ಇದ್ದೀವಿ ಅವರಿಗೆ. ರೇಟ್ ಇನ್ಕ್ರೀಸ್ ಆಗೋದು, ಬಸ್ ದರ ಬೇರೆ ಮಾಡೋದು ಏನು ಮುಂಚೆ ನಡೆದೇ ಇಲ್ವಾ? ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಬರ್ತದೆ ದುಡ್ಡು? ಒಂದು 400-500 ಕೋಟಿ ಬರ್ಬೋದು ಒಂದು ವರ್ಷಕ್ಕೆ. 60,000 ದುಡ್ಡು, 60,000 ಕೋಟಿಯಲ್ಲಿ 500 ಕೋಟಿಯಲ್ಲಿ ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಬೇಕಾದ್ರೆ, ಅದರಲ್ಲೂ ಸರ್ಕಾರ ನಮ್ಮ ಜನಗಳ ಬಗ್ಗೆ ಬಹಳಷ್ಟು ನಮಗೆ ಕಾಳಜಿ ಇರೋದ್ರಿಂದ ಬಹಳ ವರ್ಷಗಳ ನಂತರ ಈ ಬಸ್ ರೇಟನ್ನು ಜಾಸ್ತಿ ಮಾಡ್ತಾರೆ. ಅದಕ್ಕೂ ಗ್ಯಾರಂಟಿಗಳಿಗೆ ಸಂಬಂಧ ಇಲ್ಲ. ಎಸ್, ಒಂದು ಕಡೆ ಬಿಜೆಪಿ ನಾಯಕರು ಪ್ರಯಾಣಿಕರು ಇರೋ ಜಾಗಕ್ಕೆ ಹೋಗಿ ಪ್ರತಿಭಟನೆಗಳನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕೂಡಲೇ ದರ ಏರಿಕೆ ನಿರ್ಧಾರವನ್ನ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಈ ಸರ್ಕಾರ ಜನರತ್ರ ದರೋಡೆ ಮಾಡಿ ಒಂದಷ್ಟು ಜನರಿಗೆ ಕೊಟ್ಟಂತಹ ನಾಟಕ ಆಡ್ತಾ ಇದೆ. ಸಾರಿಗೆ ಸಂಸ್ಥೆಗಳೇ ಮುಚ್ಚಿ ಹೋಗುವ ಹಂತಕ್ಕೆ ಬಂದಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂತ ನಾಟಕ ಆಡ್ತಾ ಇದೆ. ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಅಂತಂದ್ರು, ಮಹಿಳೆಯರಿಗೆ ಫ್ರೀ ಅಂತಂದ್ರು. ಇವತ್ತು ಎಲ್ಲ KSRTCಯ ಎಲ್ಲ ವಿಂಗುಗಳು ಕೂಡ ಮುಚ್ಚಿ ಹೋಗುವಂಥ ಸ್ಥಿತಿಗಿದೆ. ಹಾಗಾಗಿ ನನ್ನೆ 3,500 ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಈಗ 15% ಅದರದ್ದು ಬಸ್ ಟಿಕೆಟಿನ ದರವನ್ನು ಹೆಚ್ಚಳ ಮಾಡ್ತಾರೆ. 3,500 ಕೋಟಿ ಪ್ರಾಫಿಟ್ ಬಂದಾದ್ಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯವಿದೆ. ಒಟ್ಟಾಗಿ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂಥ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಬಸ್ ದರ ಏರಿಕೆಯನ್ನ ಖಂಡಿಸಿ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಮಾತ್ರ ಈಗ ವಿಪಕ್ಷಗಳಿಗೆ ತಿರುಗೇಟು ಕೊಡುವ ಕೆಲಸವನ್ನ ಮಾಡ್ತಾ ಇವೆ. ನಾವು ದರ ಏರಿಕೆ ಮಾಡಲು ವಿಪಕ್ಷಗಳೇ ಕಾರಣ ಅಂತ ಅವರ ಮೇಲೆ ಆರೋಪಗಳನ್ನ ಮಾಡಿದೆ. ಬಿಜೆಪಿ ಅವಧಿಯಲ್ಲಿ 5,000 ಕೋಟಿ ಸಾಲ ಮಾಡಿ ಹೋಗಿದೆ. ಇಂಧನ ವೆಚ್ಚ, ವೇತನ, PF ಸರಿದೂಗಿಸಬೇಕಿತ್ತು. ಇದಕ್ಕಾಗಿ 15% ದರ ಏರಿಕೆ ಮಾಡಬೇಕಾಯಿತು. ಯಾವ ರಾಜ್ಯದಲ್ಲೂ ನಮ್ಮಷ್ಟು ಕಡಿಮೆ ದರ ಇಲ್ಲ ಅಂತ ದರ ಏರಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋ ಕೆಲಸ ಮಾಡಲಾಗಿದೆ. ನಮ್ಮ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇದ್ದಾರೆ. ಬಸ್ ಪ್ರಯಾಣ ದರ ಏರ್ಸಲ್ಲ ಅಂತೇಳಿ ಕೊನೆಗೂ 15% ಬಸ್ ಪ್ರಯಾಣ ದರನ ಹೆಚ್ಚಳ ಮಾಡಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈ ಮೊದಲು ಹೇಳ್ತಾ ಇದ್ರಿ ಇಲ್ಲ ಪ್ರಸ್ತಾವನೆ ಇದೆ, ಬಟ್ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಲ್ಲ ಅಂತ ಹೇಳ್ತಾ ಇದ್ರಿ. ಬಸ್ಸು ಪ್ರಯಾಣ ದರ ಏರಿಕೆ ಮಾಡಬೇಕು ಅಂತ 4 ಕಾರ್ಪೊರೇಷನ್ನವರು ಪ್ರಸ್ತಾವನೆಯನ್ನು ಭಾಳ ಒಂದು 5-6 ತಿಂಗಳ ಮುಂಚೆನೇ ಕಳಿಸಿದರು. ನೀವು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣಕ್ಕಿಲ್ಲ ಅಂತ ಹೇಳಿದ್ದೆ. ಆದರೆ ಈಗ ಅನಿವಾರ್ಯ. ಕಾರಣ ಏನು ಅಂದರೆ, ನಮಗೆ BJP ಸರ್ಕಾರ ಅಧಿಕಾರ ಬಿಟ್ಕೊಂಡಂಥ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಈಗೇನಾಗಿದೆ, ಡೀಸೆಲ್ ಬೆಲೆ, ಪೆಟ್ರೋಲ್, ಆಮೇಲೆ ಸ್ಯಾಲ್ರೀಸು ಹೈಕ್ ಮಾಡೋದು, ಆಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ವೇರ್ ಆ್ಯಂಡ್ ಟೇರ್ ಎಲ್ಲ ಜಾಸ್ತಿ ಆಯಿತು. ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅನಿವಾರ್ಯವಾಗಿ ಟಿಕೆಟ್ ದರ ಸ್ವಲ್ಪ ಏರಿಸಿದ್ದೀವಿ. ಇದೇ ಸಂದರ್ಭದಲ್ಲಿ BJPಯವರು ಹೋರಾಟ ಮಾಡ್ತಾರೆ. BJPಯವರಿಗೆ 5,900 ಕೋಟಿ ಸಾಲ ಯಾಕಿಟ್ರಪ್ಪ ಅಂತ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಸಾಲ ಹಿಡದೇ ಇದ್ದಿದ್ರೆ ನಾವು ಟಿಕೆಟ್ನ ಇನ್ನೂ ಒಂದಷ್ಟು ದಿನ ಮುಂದಕ್ಕೆ ತಳ್ಬೋದಿತ್ತು. ಶಕ್ತಿ ಯೋಜನೆ ಯಾಕೆ ನಾವೇನು ಕೇಳಿದ್ವಾ? ಯಾಕೆ ನೀವು ಕೊಡ್ತಾ ಇದ್ದೀರಿ? ಕೊಟ್ಟಾದ್ಮೇಲೆ ಇದನ್ನು ಕೂಡ ನೀವು ಯಾಕೆ ಹೆಚ್ಚು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಸರ್. ನಾವು ಶಕ್ತಿ ಯೋಜನೆ ತಂದಿರ್ತಕ್ಕಂಥದ್ದು ಮಹಿಳಾ ಸಬಲೀಕರಣಕ್ಕೆ 361 ಕೋಟಿ ಜನ ಮಹಿಳೆಯರು ಇದುವರೆಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೂ ಕೂಡ ಟಿಕೆಟ್ ದರ ಜಾಸ್ತಿ ಆಗುತ್ತೆ, ಆದರೆ ಅದನ್ನು ಸರ್ಕಾರ ಭರಿಸುತ್ತೆ. ಆಮೇಲೆ ಇವತ್ತು ನಾನು ಮಿನಿಸ್ಟರ್ ಆಗಿದ್ದೀನಿ, ನಾಳೆ ಇನ್ನೊಬ್ಬರು ಆಗ್ಬೋದು. ಸಂಸ್ಥೆ ಉಳಿಬೇಕಲ್ಲ, ಸಂಸ್ಥೆ ಉಳಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇಲ್ಲೇನಾಗಿದೆ ಅಂದರೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು, 5 ವರ್ಷಕ್ಕೆ ಮುಂಚೆ ಡೀಸೆಲ್ ತಗೊಳ್ಳಿ, ಸ್ಯಾಲ್ರೀಸ್ ತಗೊಳ್ಳಿ, ಈಗ 5 ವರ್ಷ ಆದಮೇಲೆ ಅಜಗಜಾಂತರ ವ್ಯತ್ಯಾಸ ಇದೆ. ಸ್ವಲ್ಪ ಅನಿವಾರ್ಯ, ಸ್ವಲ್ಪ ಟಿಕೆಟ್ ದರ ಏರಿಸಿದ್ದೀವಿ. ಈಗ ಸಿಬ್ಬಂದಿಗಳು ಪ್ರೊಟೆಸ್ಟ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು, ಕೊನೆಗೆ ಭರವಸೆ ನೀಡಾದ್ಮೇಲೆ ಹಿಂತೆಗೆದ್ರು. ಸೊ ಈ ಹಿನ್ನೆಲೆಯಲ್ಲಿ ಈಗ 15% ಹೆಚ್ಚಳ ಮಾಡಿರೋದು ಅವರ ಬೇಡಿಕೆ ಎಲ್ಲವೂ ಕೂಡ ಈಡೇರಿಸುತ್ತೆ ಸರ್. ಅವ್ರ ಬೇಡಿಕೆನಲ್ಲಿ ಇದು ಒಂದು, ಯಾವುದು ಟಿಕೆಟ್ ದರ ಏರಿಸಬೇಕು ಅಂತ.
ಯಾರು ಸರ್ ಅವ್ರು ಹೇಳ್ತಾ ಇರೋದು ನೀವು ಹೇಗಾದ್ರೂ ಮಾಡಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ. ಅವರು ಟಿಕೆಟ್ ದರ ಏರಿಸಿ ಅಂತ ಅವರು ಕೂಡ ಕೇಳ್ತಾ ಇದ್ರು. ನೀವು ಟಿಕೆಟ್ ದರ ಏರಿಸ್ತಾ ಇದ್ದರೆ ನಮಗೇನು ಸೌಕರ್ಯ ಕೊಡಬೇಕು, ಆದಾಯ ಕಡಿಮೆ ಆದರೆ ನಮ್ಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಅವರು ಕೂಡ ಹೇಳ್ತಾಯಿದ್ರು. ಮತ್ತು ಇನ್ನೊಂದು ಸಂಸ್ಥೆಗಳು ಉಳಿಬೇಕಲ್ಲ, ನಮ್ಮದಿರ್ಬೋದು, ವಾಟರ್ ಸಪ್ಲೈ ಇರ್ಬೋದು, KEB ಇರ್ಬೋದು. ಸಂಸ್ಥೆಗಳನ್ನ ಹಾಳು ಮಾಡಿಬಿಟ್ರೆ ಮುಂದಕ್ಕೆ ಸಾರ್ವಜನಿಕರಿಗೆ ಸೌಕರ್ಯ ಇಳಿಯಕ್ಕೆ ಕೊಡೋದು. ಸರ್, ಶಕ್ತಿ ಯೋಜನೆ ಸ್ಟಾಪ್ ಮಾಡ್ಬಿಡಿ. ನೀವು ಈ ರೀತಿ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲೆಲ್ಲ ನೀವು ದರ ಹೆಚ್ಚಳ ಮಾಡ್ತಾ ಹೋದರೆ ಸ್ಟಾಪ್ ಮಾಡಿಬಿಡಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾರೆ. ಅವರು ಮಹಿಳಾ ವಿರೋಧಿಗಳು, ಯಾರು BJPಯವರು ಮನುವಾದಿಗಳು, ಮಹಿಳಾ ವಿರೋಧಿಗಳವರು. ಅವರು ಡೇ ಒನ್ನಿಂದ ಕೂಡ ಈ ಫ್ರೀ ಶಕ್ತಿ ಕಾರ್ಯಕ್ರಮ ಇದೆಲ್ಲ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಪಾಪ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಮಹಿಳಾ ವಿರೋಧಿಗಳಿವರು. ನಿಮ್ಮ ಶಕ್ತಿ ಯೋಜನೆ ಕಂಟಿನ್ಯೂ ಆಗುತ್ತೆ. ಶಕ್ತಿ ಯೋಜನೆ ನಮ್ಮ ಸರ್ಕಾರ ಇರೋವರೆಗೂ ಇರುತ್ತೆ. ಮತ್ತು 2028ಕ್ಕೆ BJPಯವ್ರ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ, ನಮ್ಮ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮದೇ ಸರ್ಕಾರ 2028 ಆದಮೇಲೆ ಇನ್ನು 5 ವರ್ಷ ಇರುತ್ತೆ. ಇದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಹೀಗೆ ಬಸ್ ದರ ಏರಿಕೆ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವೆ ಭಾರೀ ಜಟಾಪಟಿಯೇ ನಡೆದು ಹೋಗಿದೆ. ಅವರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಯಿತು ಅಂತ ಆರೋಪ ಮಾಡಿದ್ರೆ, ಇವರು ನಿಮ್ಮಿಂದಲೇ ದರ ಏರಿಕೆ ಅನಿವಾರ್ಯವಾಯಿತು, ನೀವು ಸಾಲದ ಹೊರೆ ಹೊರಿಸಿ ಹೋಗಿದ್ದೀರಿ ಅಂತ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಪ್ರಯಾಣಿಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು, ಶಕ್ತಿ ಯೋಜನೆಯಿಂದಲೇ ಹೀಗಾಯ್ತು ಅಂತ ಪುರುಷ ಪ್ರಯಾಣಿಕರು ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡರು.